ಕುಳಿತುಕೊಂಡು ಮಾಡುವಂತ ಅಭ್ಯಾಸಗಳಲ್ಲಿ ಪೂರ್ವೋತ್ಥಾನಾಸನ ಅಭ್ಯಾಸ ಮಾಡೋಣ. ಕಾಲನ್ನ ಚಾಚಿ ಕೂತ್ಕೊಳ್ಬೇಕು, ಬೆನ್ನು ನೇರವಾಗಿರ್ಲಿ. ಎರಡೂ ಕೈಗಳನ್ನ ಹಸ್ತವನ್ನ ಸೊಂಟದ ಬದಿಯಲ್ಲಿ ಊರಿ ಇಟ್ಕೊಳ್ಳಿ. ಆಮೇಲೆ ಶ್ವಾಸ ತೆಗೆದುಕೊಳ್ಳುತ್ತಾ ಎರಡೂ ಕೈಯನ್ನ ಹಿಂದಕ್ಕೆ ಸ್ಲೈಡ್ ಮಾಡಿ ಬೆನ್ನನ್ನು ನೇರವಾಗಿ ಇಟ್ಕೊಳ್ಳಿ. ಹಾಗೆ ಎದೆಯನ್ನ ಉಬ್ಬಿಸಿ ಶ್ವಾಸ ಪೂರ್ತಿಯಾಗಿ ಹೊರ ಹಾಕಿ ಶ್ವಾಸ ತೆಗೆದುಕೊಳ್ಳುತ್ತಾ ಸೊಂಟ ಎತ್ತಿ ಮೇಲಕ್ಕೆ, ತಲೆಯನ್ನ ಹಿಂದಕ್ಕೆ ಜೋತು ಬಿಡಿ. ಹುಬ್ಬಿನ ಮಧ್ಯಭಾಗವನ್ನು ನೋಡ್ತಾ 5 ಶ್ವಾಸ ಮಾಡಿ. ಕಾಲ ಹೆಬ್ಬೆರಳನ್ನು ನೆಲಕ್ಕೆ ತಾಗಿಸಿ ಮುಂದೆ. ಕಷ್ಟ ಆದವರು ಕಣ್ಣು ಮುಚ್ಚಿ ಕೂಡ ಅಭ್ಯಾಸ ಮಾಡಬಹುದು. ಇದು ಕುತ್ತಿಗೆಗೆ ಉತ್ತಮವಾದ ಸ್ಟ್ರೆಚ್ ಅನ್ನು ಕೊಡ್ತದೆ. ಶ್ವಾಸ ಬಿಡುತ್ತಾ ಕೆಳಗಡೆ ಬನ್ನಿ. 2 ರಿಂದ 3 ರೌಂಡ್ ಈ ಅಭ್ಯಾಸವನ್ನು ಮಾಡಬಹುದು. ಹಾಗೆ ಇನ್ನು ಮುಂದಿನ ಅಭ್ಯಾಸ ಭಾರದ್ವಾಜಾಸನ. ಮುಂದಕ್ಕೆ ತಿರುಗಿ ಕೂತ್ಕೊಳ್ಳಿ. ಈಗ ಕಾಲು ಚಾಚಿ ಸಮಸ್ಥಿತಿಯಲ್ಲಿ ಕೂತ್ಕೊಂಡು ಬೆನ್ನು ನೇರವಾಗಿ ಇಟ್ಕೊಳ್ಳಿ. ಸಮಸ್ಥಿತಿಯಲ್ಲಿ ಕೂತ್ಕೊಳ್ಳಿ. ಶ್ವಾಸ ತೆಗೆದುಕೊಳ್ತಾ ಎರಡೂ ಎಡ ಕಾಲನ್ನ ಎಡಗಡೆಯಿಂದ ಮಡಚಿ ಹಿಮ್ಮಡಿ ಹಿಪ್ಪಿನ ಸೈಡಲ್ಲಿ ಇರಲಿ. ಹಾಗೆ ಶ್ವಾಸ ಬಿಡುತ್ತಾ ಬಲ ಕಾಲನ್ನ ಮಡಚಿ ಎಡ ತೊಡೆಯ ಮೇಲೆ ಇಟ್ಕೊಳ್ಳಿ. ಹಿಮ್ಮಡಿ ಹೊಟ್ಟೆಗೆ ತಾಗಲಿ. ಮಂಡಿಯನ್ನ ಸ್ವಲ್ಪ ಅಗಲ ಮಾಡ್ಕೊಳ್ಳಿ. ಇನ್ನು ಶ್ವಾಸ ಪೂರ್ತಿಯಾಗಿ ತಗೊಳ್ಳಿ. ಶ್ವಾಸ ಬಿಡುತ್ತಾ ಬಲ ಕೈ ಬೆನ್ನ ಹಿಂದಕ್ಕೆ ತಗೊಂಡು ಬನ್ನಿ. ಬಲ ಕಾಲ ಹೆಬ್ಬೆರಳನ್ನು ಹಿಡ್ಕೊಳ್ಳಿ. ಹಾಗೆ ಎಡ ಕೈಯನ್ನ ಬಲಗಡೆಗೆ ತಗೊಂಡು ಬಂದು ಬಲ ಮಂಡಿಯ ಅಡಿಭಾಗದಲ್ಲಿ ಟಿಲ್ಟ್ ಆಗಿ ಇಟ್ಕೊಂಡು ಎಕ್ಸೇಲ್ ಮಾಡ್ತಾ ಹಿಂದಕ್ಕೆ ತಿರುಗಿ. ಬಲಗಡೆಯ ಬಲಭುಜದ ನೇರಕ್ಕೆ ನಿಮ್ಮ ಗಲ್ಲವನ್ನ ಇಟ್ಕೊಂಡು ನೇರವಾಗಿ ಹಿಂದೆ ನೋಡ್ತಾ 5 ಶ್ವಾಸ ಮಾಡಿ. ಹೊಟ್ಟೆಯ ಭಾಗ ಸರಿಯಾಗಿ ಕಾಂಟ್ರಾಕ್ಟ್ ಆಗಲಿ. ಹಾಗೆ ಕುತ್ತಿಗೆಗೆ ಸರಿಯಾದ ಸ್ಟ್ರೆಚ್ ಸಿಗ್ಲಿ. 5 ಶ್ವಾಸ ಆದ ಕೂಡಲೇ ಶ್ವಾಸ ತೆಗೆದುಕೊಳ್ಳುತ್ತಾ ಮುಂದೆ ತಿರುಗಿ ಕೈಯನ್ನ ಬಿಡಿ. ಶ್ವಾಸ ಅಲ್ಲೇ ಬಿಡಿ. ಶ್ವಾಸ ತೆಗೆದುಕೊಳ್ಳುತ್ತಾ ನಿಮ್ಮ ಬಲಕಾಲು ಮುಂದೆ ಚಾಚಿ, ಬಿಡ್ತಾ ಎಡಕಾಲು ಮುಂದೆ ಚಾಚಿ. ಇದೇ ರೀತಿ ಇನ್ನೊಂದು ಬದಿಯಲ್ಲೂ ಅಭ್ಯಾಸ ಮಾಡಬೇಕು. ಶ್ವಾಸ ತಗೊಳ್ತಾ ಬಲಕಾಲನ್ನು ಮಡಚಿ, ಶ್ವಾಸ ಬಿಡ್ತಾ ಎಡಕಾಲು ಮಡಚಿ ಹಿಮ್ಮಡಿಯನ್ನ ಕಿಬ್ಬೊಟ್ಟೆಗೆ ತಾಗುವಂತೆ ಬಲ ತೊಡೆಯ ಮೇಲೆ ಇಡಬೇಕು. ಶ್ವಾಸ ಪೂರ್ತಿಯಾಗಿ ತಗೊಳ್ಳಿ. ಅಲ್ಲೇ ಶ್ವಾಸ ಬಿಡ್ತಾ ಎಡ ಕೈಯನ್ನ ಹಿಂದಕ್ಕೆ ತಗೊಂಡೋಗಿ ಎಡಕಾಲ ಹೆಬ್ಬೆರಳು ಹಾಗೆ ಬಲ ಕೈಯನ್ನ ಎಡಮಂಡಿ ಅಡಿಭಾಗದಲ್ಲಿ ಇಟ್ಟು ಎಡಭಾಗಕ್ಕೆ ತಿರುಗಬೇಕು. ಗಲ್ಲ ಎಡಭುಜದ ನೇರಕ್ಕೆ ಇಟ್ಟು ಹಿಂದೆ ನೋಡ್ತಾ 5 ಶ್ವಾಸ ಮಾಡಿ. ದೀರ್ಘ ಉಸಿರಾಟ. 5 ಶ್ವಾಸ ಆದ ಕೂಡಲೇ ಶ್ವಾಸ ತೆಗೆದುಕೊಳ್ಳುತ್ತಾ ಮುಂದೆ ತಿರುಗಿ ಕೈಯನ್ನ ಬಿಡಿ. ಶ್ವಾಸ ಬಿಡಿ. ಅಲ್ಲೇ ಶ್ವಾಸ ತೆಗೆದುಕೊಳ್ಳುತ್ತಾ ಎಡಕಾಲು ಮುಂದೆ ಚಾಚಿ, ಹಾಗೆ ಶ್ವಾಸ ಬಿಡ್ತಾ ಬಲಕಾಲು ಮುಂದೆ ಚಾಚಿ. ಈಗ ಪವನ ಮುಕ್ತಾಸನದ ಅಭ್ಯಾಸ ಮಾಡೋಣ. ಬೆನ್ನ ಮೇಲೆ ಮಲ್ಕೊಳ್ಬೇಕು. ದೇಹ ನೇರವಾಗಿರ್ಲಿ. ಶ್ವಾಸ ಬಿಡ್ತಾ ನಿಮ್ಮ ಬಲಕಾಲನ್ನ ಮಡಚಿ ಎದೆ ಮೇಲೆ ತಗೊಂಡು ಬನ್ನಿ. ಶಿನ್ ಬೋನನ್ನು ಹಿಡ್ಕೊಳ್ಳಿ. ಸಾಧ್ಯ ಆದರೆ ಆಪೋಸಿಟ್ ಎಲ್ಬೋ ಕ್ಯಾಚ್ ಮಾಡಿ. ಶ್ವಾಸ ತೆಗೆದುಕೊಳ್ತಾ ತಲೆ ಎತ್ತಿ ಹಣೆ, ಮೂಗು ಅಥವಾ ಗಲ್ಲವನ್ನ ಮಂಡಿಗೆ ಟಚ್ ಮಾಡಲು ಟ್ರೈ ಮಾಡಿ. ಪಾದವನ್ನು ಫ್ರೀ ಬಿಡಬೇಕು. ದೀರ್ಘ 5 ಉಸಿರಾಟ ಮಾಡಿ. 5 ಉಸಿರಾಟ ಆದಮೇಲೆ ಶ್ವಾಸ ಬಿಡ್ತಾ ತಲೆ ಕೆಳಗಿಡಿ. ಶ್ವಾಸ ತೆಗೆದುಕೊಳ್ತಾ ಕಾಲು ಮುಂದೆ ಚಾಚಿ. ಹಾಗೆ ಶ್ವಾಸ ಬಿಡ್ತಾ ಇನ್ನೊಂದು ಬದಿಯಲ್ಲಿ ಎಡ ಕಾಲನ್ನು ಮಡಚಿ ಎದೆ ಮೇಲೆ ತಗೊಂಡು ಬಂದು ಶಿನ್ ಬೋನನ್ನು ಹಿಡ್ಕೊಳ್ಳಿ. ಶ್ವಾಸ ತೆಗೆದುಕೊಳ್ತಾ ತಲೆ ಎತ್ತಿ 5 ಉಸಿರಾಟ ಮಾಡಿ. ಸಾಧ್ಯ ಆದರೆ ಗಲ್ಲ, ಮೂಗು ಅಥವಾ ಹಣೆಯನ್ನು ಮಂಡಿಗೆ ಟಚ್ ಮಾಡಲು ಟ್ರೈ ಮಾಡಿ. ಪಾದವನ್ನು ಫ್ರೀ ಬಿಡಿ. 5 ಉಸಿರಾಟ. ಶ್ವಾಸ ಬಿಡ್ತಾ ತಲೆ ಕೆಳಗಿಡಿ. ಶ್ವಾಸ ತೆಗೆದುಕೊಳ್ತಾ ಕಾಲು ಮುಂದೆ ಚಾಚಿ. ಇನ್ನು 2 ಕಾಲುಗಳನ್ನು ಮಡಚಿ ಅಭ್ಯಾಸ ಮಾಡಬೇಕು. ಎಕ್ಸೇಲ್ 2 ಕಾಲುಗಳನ್ನು ಮಡಚಿ ಎದೆ ಮೇಲೆ ತಗೊಂಡು ಬಂದು ಆಪೋಸಿಟ್ ಎಲ್ಬೋದಿಂದ ಶಿನ್ ಬೋನನ್ನು ಹಿಡ್ಕೊಳ್ಳಿ. ಈಗ ಇನ್ಹೇಲ್ ತಲೆ ಎತ್ತಿ ಗಲ್ಲ, ಮೂಗು ಅಥವಾ ಹಣೆಯನ್ನು ಯಾವುದಾದ್ರು ಒಂದು ಅಂಗವನ್ನು ತಾಗಿಸಿ ಮಂಡಿಗೆ. ದೀರ್ಘ ಶ್ವಾಸ. 5 ಉಸಿರಾಟ ಆದಮೇಲೆ ಶ್ವಾಸ ಬಿಡ್ತಾ ತಲೆ ಕೆಳಗಿಡಿ. ಶ್ವಾಸ ತೆಗೆದುಕೊಳ್ತಾ ಕಾಲು ಮುಂದೆ ಚಾಚಿ.